ಹರೇ ಶ್ರೀಕೃಷ್ಣ. ಭಗವದ್ಗೀತೆಯ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿರುವ ಶ್ಲೋಕದ ಸಂಪೂರ್ಣ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಹಾಗಾದರೆ 9ನೇ ಅಧ್ಯಾಯದಲ್ಲಿ ಯಾವ ವಿಚಾರಗಳು ಅಡಗಿವೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಧ್ಯಾಯ 9 ರಾಜವಿದ್ಯಾ ಗುಹ್ಯಯೋಗ. ಭಗವಂತನು ಹೇಳಿದನು, ಅಸೂಯೆ ಇಲ್ಲದ ನಿನಗೆ ಈ ರಹಸ್ಯವಾದ ಜ್ಞಾನವನ್ನು, ಸಾಕ್ಷಾತ್ಕಾರದ ಜ್ಞಾನವನ್ನು ಹೇಳುತ್ತಿದ್ದೇನೆ. ಇದನ್ನು ತಿಳಿದು ಈ ದುಃಖಮಯ ಬದುಕಿನಿಂದ ಮುಕ್ತನಾಗುವೆ. ಇದು ರಾಜವಿದ್ಯೆ, ಅತ್ಯಂತ ರಹಸ್ಯವಾದ ಜ್ಞಾನ, ಅತ್ಯಂತ ಪವಿತ್ರವಾದುದು, ದಿವ್ಯವಾದುದು, ನೇರವಾಗಿ ಅನುಭವ ನೀಡುವ ಧರ್ಮ ತತ್ವಗಳನ್ನು ತಿಳಿಸುವಂತಹ, ಸಂತೋಷದಿಂದ ಆಚರಿಸಲು ಆಗುವಂತಹ ಶಾಶ್ವತವಾದ ವಿದ್ಯೆ. ಶತ್ರು ಸಂಹಾರಕನೇ, ಈ ಧರ್ಮದ ಪ್ರಕ್ರಿಯೆಯಲ್ಲಿ ಶ್ರದ್ಧಾಹೀನರು ನನ್ನನ್ನು ಪಡೆಯದೆ ಈ ಮೃತ್ಯುವಿನ ಸಂಸಾರದ ಮಾರ್ಗಕ್ಕೆ ಹಿಂದಿರುಗುತ್ತಾರೆ. ಈ ಜಗತ್ತೆಲ್ಲವೂ ನನ್ನ ಅವ್ಯಕ್ತ ರೂಪದಿಂದ ವ್ಯಾಪ್ತವಾಗಿದೆ. ನನ್ನನ್ನು ಎಲ್ಲ ಜೀವಿಗಳು ಅವಲಂಬಿಸಿದ್ದರೂ ನಾನು ಅವುಗಳಲ್ಲಿಲ್ಲ. ಸೃಷ್ಟಿಯಾದ ಜೀವಿಗಳು ನನ್ನಲ್ಲಿ ನೆಲೆಸಿಲ್ಲ. ನನ್ನ ಯೋಗ ಭಕ್ತಿಯನ್ನು ನೋಡು. ನನ್ನ ಆತ್ಮವು ಎಲ್ಲ ಜೀವಿಗಳನ್ನು ಧರಿಸಿ ಪೋಷಿಸಿದರೂ ನಾನು ಎಲ್ಲ ಕಡೆ ಇರುವವನಾದರೂ ಈ ಜೀವಿಗಳಲ್ಲಿಲ್ಲ. ಹೇಗೆ ಎಲ್ಲೆಡೆಯೂ ಬೀಸುವ ಗಾಳಿಯು ಸದಾ ಆಕಾಶದಲ್ಲಿರುತ್ತದೋ ಹಾಗೆಯೇ ಸೃಷ್ಟಿಯಾದ ಜೀವಿಗಳು ನನ್ನಲ್ಲಿ ನೆಲೆಸಿವೆ ಎಂದು ತಿಳಿಯಲು ಪ್ರಯತ್ನಿಸು. ಕೌಂತೆಯ, ಕಲ್ಪದ ಕೊನೆಯಲ್ಲಿ ಎಲ್ಲ ಜೀವಿಗಳು ನನ್ನ ಪ್ರಕೃತಿಯನ್ನು ಪ್ರವೇಶಿಸುತ್ತದೆ. ಕಲ್ಪದ ಪ್ರಾರಂಭದಲ್ಲಿ ಮತ್ತೆ ಅವೆಲ್ಲವನ್ನು ನಾನು ಸೃಷ್ಟಿಸುತ್ತೇನೆ. ನನಗೆ ಅಧೀನವಾಗಿರುವ ಭೌತಿಕ ಪ್ರಕೃತಿಯನ್ನು ಆಧರಿಸಿದ ಈ ಸಮಗ್ರ ವಿಶ್ವವನ್ನು ನನ್ನ ಪ್ರಕೃತಿಯ ಬಲದಿಂದ ಮತ್ತೆ ಮತ್ತೆ ಸೃಷ್ಟಿಸುತ್ತೇನೆ. ಧನಂಜಯ, ಆ ಎಲ್ಲ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದೆ ತಟಸ್ಥನಾಗಿರುವುದರಿಂದ ಅವುಗಳು ನನ್ನನ್ನು ಬಂಧಿಸುವುದಿಲ್ಲ. ಕೌಂತೆಯ, ನನ್ನ ಅಧ್ಯಕ್ಷತೆಯಲ್ಲಿ ಭೌತಿಕ ಪ್ರಕೃತಿಯು ಎಲ್ಲ ಚಲಿಸುವ ಮತ್ತು ಚಲಿಸದ ವಸ್ತುಗಳನ್ನೊಳಗೊಂಡ ಜಗತ್ತನ್ನು ರಚಿಸುತ್ತದೆ ಮತ್ತು ಈ ಕಾರಣದಿಂದಲೇ ಜಗತ್ತು ಕೆಲಸ ಮಾಡುತ್ತಿರುವುದು. ಎಲ್ಲ ಜೀವಿಗಳ ಪರಮಪ್ರಭುವಾದ ನಾನು ಮಾನವ ರೂಪದ ದೇಹವನ್ನು ಧರಿಸಿದಾಗ ನನ್ನ ದಿವ್ಯ ಪ್ರಕೃತಿಯನ್ನು ತಿಳಿಯದೆ ಮೂಢರು ಅಪಹಾಸ್ಯ ಮಾಡುವರು. ತಮ್ಮ ವ್ಯರ್ಥ ಆಸೆಯಲ್ಲಿ, ವ್ಯರ್ಥ ಕರ್ಮಗಳಲ್ಲಿ, ವ್ಯರ್ಥ ಜ್ಞಾನದಲ್ಲಿ ದಿಗ್ಭ್ರಮೆಗೊಂಡವರು ಖಂಡಿತವಾಗಿಯೂ ರಾಕ್ಷಸೀಯವಾದ ಮತ್ತು ನಾಸ್ತಿಕವಾದ ಸ್ವಭಾವಗಳನ್ನು ಆಶ್ರಯಿಸುವರು. ಪಾರ್ಥ, ಆದರೆ ಮಹಾತ್ಮರು ದೈವಿಕ ಸ್ವಭಾವವನ್ನು ಆಶ್ರಯಿಸಿ ನಾನು ಸೃಷ್ಟಿಯ ಮೂಲನು ಅನ್ಯವೆಂದು ತಿಳಿದು ನನ್ನನ್ನು ವಿಚಲಿತವಲ್ಲದ ಮನಸ್ಸಿನಿಂದ ಭಜಿಸುವರು. ಸದಾ ನನ್ನನ್ನು ಕುರಿತು ಕೀರ್ತನೆಯನ್ನು ಮಾಡುತ್ತಾ, ನಮಸ್ಕರಿಸುತ್ತಾ ಮತ್ತು ದೃಢ ನಿರ್ಧಾರದೊಂದಿಗೆ ಪ್ರಯತ್ನಿಸುತ್ತಾ ನನ್ನನ್ನು ಭಕ್ತಿಯಿಂದ ನಿರಂತರವಾಗಿ ಆರಾಧಿಸುವರು. ಇತರರು ಜ್ಞಾನ ಯಜ್ಞವನ್ನು ಮಾಡುತ್ತಾ ನನ್ನನ್ನು ಅದ್ವಿತೀಯನೆಯ ಅನೇಕ ರೂಪದಲ್ಲಿರುವವನೆಂದು, ವಿಶ್ವರೂಪಿ ಎಂದು ಆರಾಧಿಸುವರು. ವೈದಿಕ ವಿಧಿಯು, ಯಜ್ಞವು, ಆಹುತಿಯು, ದರ್ಭೆಯು, ಮಂತ್ರವು, ಆಜ್ಯವು, ಅಗ್ನಿಯು ಮತ್ತು ಅರ್ಪಣೆಯು ನಾನೇ ಆಗಿದ್ದೇನೆ. ನಾನು ಈ ವಿಶ್ವದ ತಂದೆಯೂ ತಾಯಿಯೂ ಆಧಾರನೂ ಮತ್ತು ಅಜ್ಜನೂ ಹೌದು. ನಾನು ತಿಳಿಯಬೇಕಾದವನು, ಪವಿತ್ರನು, ಓಂಕಾರನು. ನಾನು ಋಕ್, ಯಜುರ್, ಸಾಮವೇದಗಳೂ ಹೌದು. ನಾನೇ ಗುರಿಯೂ
ಪೋಷಿಸುವವನು, ಪ್ರಭುವು, ಸಾಕ್ಷಿಯು, ನಿವಾಸನು, ಆಶ್ರಯನು, ಆಪ್ತಮಿತ್ರನು, ಸೃಷ್ಟಿಯು, ಪ್ರಳಯವು, ಆಧಾರವು, ವಿಶ್ರಾಂತಿ ತಾಣವು, ಬೀಜವು ಮತ್ತು ನಾಶರಹಿತನು. ಅರ್ಜುನ, ನಾನು ಶಾಖವನ್ನು ನೀಡುವೆ, ಮಳೆಯನ್ನು ತಡೆಯುವೆ ಮತ್ತು ಕಳುಹಿಸುವೆ. ನಾನೇ ಅಮೃತವು, ನಾನೇ ಮೃತ್ಯುವು, ಅಸ್ತಿತ್ವವು, ಶೂನ್ಯತೆಯು ನಾನೇ ಆಗಿದ್ದೇನೆ. 3 ವೇದಗಳನ್ನು ತಿಳಿದವರು, ಸೋಮರಸವನ್ನು ಪಾನ ಮಾಡುವವರು, ಪಾಪಗಳಿಲ್ಲದವರು, ಯಜ್ಞಗಳಿಂದ ನನ್ನನ್ನು ಪೂಜಿಸುತ್ತಾ ಸ್ವರ್ಗದ ಮಾರ್ಗವನ್ನು ಪ್ರಾರ್ಥಿಸುವರು. ಅವರು ಪುಣ್ಯವನ್ನು ಹೊಂದಿ ಸ್ವರ್ಗಲೋಕದಲ್ಲಿ ದೇವತೆಗಳ ಸುಖಗಳನ್ನು ಭೋಗಿಸುತ್ತಾರೆ. ಅವರು ಆ ವಿಶಾಲವಾದ ಸ್ವರ್ಗಲೋಕವನ್ನು ಅನುಭವಿಸಿ ತಮ್ಮ ಪುಣ್ಯ ಕರ್ಮದ ಫಲಗಳು ಕ್ಷೀಣಿಸಿದ ನಂತರ ಸಾವಿರುವ ಭೂಲೋಕಕ್ಕೆ ಪತನ ಹೊಂದುತ್ತಾರೆ. ಹೀಗೆ 3 ವೇದಗಳ ತತ್ವಗಳನ್ನು ಅನುಸರಿಸುತ್ತಾ ಇಂದ್ರಿಯ ಭೋಗಗಳಲ್ಲಿ ಆಸಕ್ತಿ ಇರುವವರು ಹುಟ್ಟು ಸಾವುಗಳನ್ನಷ್ಟೇ ಸಾಧಿಸುವರು. ಬೇರೆ ಯಾವ ಗುರಿಯಿಲ್ಲದೆ ನನ್ನನ್ನು ಚಿಂತಿಸುತ್ತಾ ಯಾರು ಆರಾಧಿಸುತ್ತಾರೋ ಸದಾ ಅವರ ಭಕ್ತಿಯಲ್ಲಿ ನೆಲೆಸಿದ ಅಪೇಕ್ಷೆಗಳ ಮತ್ತೆದರ ರಕ್ಷಣೆಯನ್ನು ನಾನು ವಹಿಸಿಕೊಳ್ಳುತ್ತೇನೆ. ಕೌಂತೆಯ, ಯಾವ ಇತರ ದೇವತೆಗಳ ಭಕ್ತರು ಶ್ರದ್ಧೆಯಿಂದ ಪೂಜಿಸುತ್ತಾರೋ ಅವರು ಕೂಡ ನನ್ನನ್ನು ಅವಿದಿತ ಮಾರ್ಗದಲ್ಲಿ ಅರ್ಚಿಸುತ್ತಾರೆ. ನಾನು ಎಲ್ಲ ಯಜ್ಞಗಳ ಭೋಕ್ತಾರನು ಮತ್ತು ಯಜಮಾನನು. ಆದ್ದರಿಂದ ನನ್ನನ್ನು ತತ್ವದಿಂದ ತಿಳಿಯದವರು ಪತನ ಹೊಂದುವರು, ಅಂದರೆ ಪುನರ್ಜನ್ಮ ಪಡೆಯುವರು. ದೇವತೆಗಳನ್ನು ಪೂಜಿಸುವವರು ದೇವತೆಗಳಲ್ಲಿಗೆ ಹೋಗುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪೂರ್ವಜರಲ್ಲಿಗೆ ಹೋಗುತ್ತಾರೆ, ಭೂತ ಪಿಶಾಚಿಗಳನ್ನು ಪೂಜಿಸುವವರು ಭೂತ ಪಿಶಾಚಿಗಳಲ್ಲಿಗೆ ಹೋಗುತ್ತಾರೆ. ಹಾಗೆಯೇ ನನ್ನ ಭಕ್ತರು ನನ್ನನ್ನು ಸೇರುತ್ತಾರೆ. ನನಗೆ ಭಕ್ತಿಯಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಕೌಂತೆಯ, ಏನು ಮಾಡುವೆಯೋ, ಏನು ತಿನ್ನುವೆಯೋ, ಏನು ಅರ್ಪಿಸುವೆಯೋ ಅಥವಾ ಏನು ಕೊಡುವೆಯೋ ಮತ್ತು ಯಾವ ವ್ರತಗಳನ್ನು ಆಚರಿಸುವೆಯೋ ಅವೆಲ್ಲವನ್ನೂ ನನಗೆ ಅರ್ಪಣೆ ಮಾಡು. ಹೀಗೆ ಶುಭ ಅಶುಭ ಕರ್ಮಫಲಗಳಿಂದ ಮತ್ತು ಕರ್ಮಬಂಧನದಿಂದ ಮುಕ್ತನಾಗುವೆ. ಈ ಪರಿತ್ಯಾಗದ ತತ್ವದಿಂದ ಮನಸ್ಸನ್ನು ದೃಢವಾಗಿ ನಿಲ್ಲಿಸಿ ನನ್ನನ್ನು ಸೇರುವೆ. ನಾನು ಎಲ್ಲ ಜೀವಿಗಳ ವಿಷಯದಲ್ಲೂ ಸಮಾನವಾಗಿ ಇರುತ್ತೇನೆ, ಯಾರನ್ನೂ ದ್ವೇಷಿಸುವುದಿಲ್ಲ, ಯಾರ ಪರವಹಿಸುವುದಿಲ್ಲ. ಆದರೆ ಯಾರು ನನ್ನನ್ನು ಭಕ್ತಿಯಿಂದ ಭಜಿಸುವರೋ ಅವರು ನನ್ನಲ್ಲಿ ಇರುತ್ತಾರೆ ಮತ್ತು ನಾನು ಅವರಲ್ಲಿಯೇ ಇರುವೆನು. ನನ್ನ ಭಕ್ತಿ ಸೇವೆಯಲ್ಲಿ ನಿರತನಾದವನನ್ನು ಸಾಧುವೆಂದು ಪರಿಗಣಿಸಬೇಕು, ಏಕೆಂದರೆ ಅವನು ಆ ನಿರ್ಧಾರದಲ್ಲಿ ಚೆನ್ನಾಗಿ ನೆಲೆಸಿದವನು. ಕೌಂತೆಯ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ನಿಜವಾದ ಭಕ್ತನು ಎಂದಿಗೂ ನಾಶವಾಗುವುದಿಲ್ಲ. ಈ ನಿಶ್ಚಿತ ಸತ್ಯವನ್ನು ತಿಳಿ ಪಾರ್ಥ. ನೀಚ ಜನ್ಮದವರು ಯಾರು ನನ್ನನ್ನು ಆಶ್ರಯಿಸುವರೋ, ಸ್ತ್ರೀಯರಾಗಲಿ ವೇಶ್ಯರಾಗಲಿ ಚಂದ್ರರಾಗಲಿ, ಅವರೆಲ್ಲರೂ ಪರಮೋನ್ನತ ಗತಿಯನ್ನು ಪಡೆಯುವರು. ಇನ್ನು ಧರ್ಮಿಷ್ಠರಾದ ಬ್ರಾಹ್ಮಣರು, ಭಕ್ತರು, ರಾಜರ್ಷಿಗಳು ಕೂಡ ಈ ಅಶಾಶ್ವತವಾದ ದುಃಖದ ಲೋಕವನ್ನು ಹೊಂದಿದ ನೀನು ನನ್ನನ್ನು ಭಜಿಸುವುದರಲ್ಲಿ ತೊಡಗು. ಸದಾ ನನ್ನಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನ್ನನ್ನು ನಮಸ್ಕರಿಸು ಮತ್ತು ನನ್ನನ್ನು ಆರಾಧಿಸು. ನನ್ನಲ್ಲೇ ಸಂಪೂರ್ಣವಾಗಿ ತಲ್ಲೀನನಾಗಿ ನನ್ನಲ್ಲಿ ಭಕ್ತಿಯುಳ್ಳವನಾಗಿ ನೀನು ನನ್ನಲ್ಲಿಗೆ ಬರುವೆ. ಇದು ಭಗವದ್ಗೀತೆಯ 9ನೇ ಅಧ್ಯಾಯದ ಸಂಪೂರ್ಣ ಅರ್ಥ ವಿವರಣೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ.
ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹರೇ ಶ್ರೀಕೃಷ್ಣ.